ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಗೇನ್ ಇವತ್ತು ಸಂಡೇ ನೋಡಿ, ತಲೆಗೆ ಎಣ್ಣೆಲ್ಲ ಹಾಕಿಬಿಟ್ಟು ಕೂತಿದ್ದೀನಿ ನಾನು. ಬೆಳಗಿಂದು ಕೆಲಸ ಆಯಿತು ನಮ್ಮದು. ನನ್ನ ಸ್ಕಿನ್ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಬಿಕಾಸ್ ಐ ಡೂ ಮೈ ಸ್ಕಿನ್ ಕೇರ್, ಅದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಿದೆ. ಇಫ್ ನೋ ಸ್ಕಿನ್ ಕೇರ್ can't expect this clear skin, okay? So okay, ಹೇಳಿ ಏನು ಪ್ಲ್ಯಾನ್ ಇವತ್ತು? ಫಸ್ಟ್ ಚಿಕ್ಕಪೇಟೆಗೆ ಹೋಗ್ಬೇಕು. ಓಕೆ, ಸೊ ಅಲ್ಲೇನೋ ಅಕ್ಕಂದು ಶಾಪಿಂಗ್ ಇದೆ, ಅದು ಮಾಡಿಬಿಟ್ಟು ಓಕೆ ನೆಕ್ಸ್ಟ್ ಏನಂತ ನೋಡಬೇಕು. ಹೌದಾ? ಓಕೆ, ಸೊ ಏನು ಗೊತ್ತಾ, ಇವಾಗ ವರಮಹಾಲಕ್ಷ್ಮಿ ಇನ್ನು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಅಕ್ಕಂದು ಮನೆಯಲ್ಲಿ, ಅಂದರೆ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ, ಅಲ್ಲಿ ದೇವರನ್ನು ಕೂತ್ಕೊಳಿಸ್ತಾರೆ, ಲಕ್ಷ್ಮೀ ದೇವರನ್ನು. ಸೊ ಅವ್ರಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಇದೆ. ಲಾಸ್ಟ್ ವರ್ಷ ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ರೆ, ಈ ವರ್ಷ ನಾನಿದ್ದೀನಲ್ಲ, ಸೊ ನಾನು ಮತ್ತು ನಮ್ಮ ಹಸ್ಬೆಂಡ್ ನಾವೆಲ್ಲ ಹೋಗ್ತಾ ಇದ್ದೀವಿ. ಅವರು ಆಲ್ರೆಡಿ ಮೇ ಬಿ ಹೋಗಿರ್ತಾರೆ, ಬಿಕಾಸ್ ಅವ್ರಿಗೇನೋ ಕೆಲಸ ಇದೆ ಅಂತ ಮೊದಲೇ ಹೋಗಿದ್ದಾರೆ. ಸೊ ನಾವು ನಮ್ದು ಸ್ವಲ್ಪ ಕೆಲಸ ಇದೆ ಅಂತ ನಾವು ಒಂದು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ, ಬಟ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹೋಲ್ ಡೇ ಚಿಕ್ಕಪೇಟೆಯಲ್ಲಿ ಇರ್ತೀವಿ. ಚಿಕ್ಕಪೇಟೆಯಲ್ಲಿ ಏನು ಶಾಪಿಂಗ್ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ರೆಡಿ ಎಲ್ಲ ಆಯಿತು ನಮ್ಮದು. ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿನ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೀವಿ, ಚಿಕ್ಕಪೇಟೆಗೆ. ಸೊ ಬನ್ನಿ, ಸಾಫ್ ಕ್ಯಾರಿ ಆಲ್ ಮೈ ಎಸೆನ್ಷಿಯಲ್ಸ್. ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಒಂದು ಮೆಟ್ರೋ ಇವಾಗ ಜಸ್ಟ್ ಹೋಯಿತು, ನಾವು ಓಡ್ಕೊಂಡು ಬಂದ್ವಿ, ಅಂದರೆ ಲಿಫ್ಟಲ್ಲಿ ಓಡ್ಕೊಂಡು ಬಂದ್ವಿ ಲಿಫ್ಟಲ್ಲಿ. ಸೊ ಇವಾಗ 7 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ತಲಾ ಫಾರ್ ರೀಸನ್ ನೋಡಿ. ಓಯ್, ಮತ್ತೆ ಏನು ಸಮಾಚಾರ? ಅಲ್ಲೇನೋ ಆಗ್ತಿದೆ ನೋಡಿ, ಕೀಸ್. ಎಲ್ಲಿ ಕೀಸ್? ಅದಾ ನಾವಾಯ್ತಾ? ಸೊ ಮೆಟ್ರೋದಲ್ಲಿ ನಾವಿಬ್ಬರು ಇದ್ದಾಗ ವಿ ಪ್ಲೇ ಅ ಗೇಮ್, ಆಯಿತಾ? ಸೊ ಒಂದು ವರ್ಡ್ನ ಇಲ್ಲಿ ಒಬ್ಬರು ತುಂಬ ಲೆಟರ್ಸ್ ವರ್ಡ್ಸ್ ಎಲ್ಲ ಇರುತ್ತಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ, ಒಂದು ಫಾರ್ ಎಕ್ಸಾಂಪಲ್ ಅಲ್ಲೊಂದು ನನಗೆ ಗೋಲ್ಡ್ ಅಂತ ಕಾಣ್ತಿದೆ. ಸೊ ನಾನು ಹೇಳ್ತೀನಿ ಪ್ರಜ್ವಲ್ಗೆ ಗೋಲ್ಡ್ ಹುಡುಗಿ ಅಂತ. ಸೊ ಅವರು ಹುಡುಕಬೇಕು. ಸೊ ಚೆನ್ನಾಗಿರುತ್ತೆ. ಕೆಲವೊಂದು ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಜಾಗದಲ್ಲಿ ಇರುತ್ತೆ, ಆಯಿತಾ? ಸೊ ಅದನ್ನು ಹುಡುಕ್ಬಿಟ್ಟು ಹೇಳ್ತೀನಿ ನಾನು, ಅವರು ಹುಡುಕ್ಬೇಕು. ಆದರೆ ಅವರು ನನಗೆ ಹಾಗೇನೆ ಕೊಡ್ತಾರೆ. ಸೊ ದಿಸ್ ಈಸ್ ವೈ ವಿ ಸ್ಪೆಂಡ್ ಆರ್ ಟೈಮ್ ಟುಗೆದರ್ ಬೈ ಟ್ರಾವೆಲಿಂಗ್. ಸೊ ಇಟ್ಸ್ ಫನ್. ಡು ಯು ಲೈಕ್ ದಟ್? ನನ್ನ ಮೇಕಪ್ ಹೇಗೆ ಕಾಣ್ತಿದ್ದೆ ಪಜ್ಜು? ಚೆನ್ನಾಗಿ ಕಾಣ್ತಿದ್ದಲ್ಲ. ಚೆನ್ನಾಗಿ ಕಾಣ್ತಿದೆ. ಮೈ ಹಸ್ಬೆಂಡ್ ಈಸ್ ವಾಚಿಂಗ್ ಮೈ ಬ್ಲಾಗ್. ವಾಟ್ ಟು ಡು ಗಿಟ್ಟುಡು ಎಲ್ಲ ಬೇಡ. ಈಸ್ ವಾಚಿಂಗ್ ಮೈ ಬ್ಲಾಗ್. ಹೌ ನೋ ಆಪ್ಷನ್. ಶಟ್ ಅಪ್. ನೋಡಿ, ನಾನು ಬ್ಲಾಗ್ ಪೋಸ್ಟ್ ಮಾಡಿದ್ದೀನಿ ನೋಡಿ, ಬೇಗ ಹೋಗಿ. ನಮ್ದು ಇವಾಗ ಟ್ರೈನ್ ಬಂತು, ಮೆಟ್ರೋ ಹೋಗ್ತಿದ್ದೀವಿ. ಬಾಯ್ ಬಾಯ್. ಓಕೆ, ಸೊ ಇವಾಗ ಮೆಟ್ರೋದಿಂದ ಇಳಿದ್ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಹೋಗಬೇಕಾಗಿತ್ತು ಆ್ಯಕ್ಚುಲಿ ನಾವು ಚಿಕ್ಕಪೇಟೆಯಲ್ಲಿ ಇಳಬೇಕಿತ್ತು, ಬಟ್ ಮೈ ಹಸ್ಬೆಂಡ್ ಹಿ ನೋಸ್ ಅ ಶಾರ್ಟ್ಕಟ್. ಅಲ್ಲಿ ಇಳಿದ್ರೆ ನಮಗೆ ಮೆಟ್ರೋ ಲೈನ್ ಚೇಂಜ್ ಮಾಡಬೇಕು, ಅದು ಇದು ತುಂಬ ಪ್ರಾಸೆಸ್ ಇದೆ ಅಂತ. ಸೊ ದ್ಯಾಟ್ಸ್ ವೈ ವಿ ಗಾಟ್ ಡೌನ್ ಇನ್ ಸರ್ ಎಮ್ ವಿಶ್ವೇಶ್ವರಯ್ಯ ಕಾಲೇಜ್. ಸೊ ಅಲ್ಲಿ ಇಳಿದ್ಬಿಟ್ಟು ಇವಾಗ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ ವಾಸ್ ಜಸ್ಟ್ ಅ 5 minutes ವಾಕ್. ಹೋಗ್ತಾ ಇದ್ದೀವಿ. You also have to come in the frame. So there's a problem. What is the problem? ಯಾರ್ದೋ ಶಾರ್ಟ್ಕಟ್ ರಾಂಗ್ ಹೊಡಿತು. ಇಟ್ ಇಸ್ 22 kilometers by walk. Sorry. 22 minutes by walk.
ಇವಾಗ ಎಂತ ಮಾಡೋದು? ಇಸ್ ದ್ಯಾಟ್ ಮಿಸ್ಸಿಂಗ್? ಆಟೋ ಆಟೋದಲ್ಲಿ ಹೋಗೋಣಲ್ಲ, ಬಿಸಿಲಿದೆ, ಟೈಮ್ಗೆ ಹೋಗ್ಬೇಕು. ರ್ಯಾಪಿಡೋ ನೋಡೋಣ. ಇರ್ ಫಸ್ಟ್ ಹಾಕೊಂಡು ಕೇಳಿದ್ದೀನಿ. ವಾಕಬಲ್ಲ ಇಲ್ಲ, ಲಾಸ್ಟ್ ಟೈಮ್ ಹಿಂಗೆ ಬಂತು ಅಷ್ಟೇ. ಇಲ್ಲೇ ಬಸವೇಶ್ವರ ಸರ್ಕಲ್ ಇತ್ತಪ್ಪ, ಅದು ಮೇ ಬಿ ಆ ಕಡೆ ಹೋಗ್ಬೇಕಾ ಅಂತ. ನ್ಯೂ ಅಪ್ಡೇಟ್. ಸೊ ನಾವು ಆ್ಯಕ್ಚುಲಿ ಕ್ಯಾಬಿಂದ ಹೋಗಬೇಕು ಅಂತ ರ್ಯಾಪಿಡೋ ಬುಕ್ ಮಾಡಿದ್ವಿ. ಬಟ್ ಬಾಬಾ ಕಾಲ್ ಮಾಡಿಬಿಟ್ಟು ಹೇಳಿದರು ಈ ಕಡೆನೇ ಇಲ್ಲಿ ಎವಿನ್ಯೂ ರೋಡ್ ಹತ್ತಿರ ಬಂದರೆ ಹತ್ತಿರ ಆಗುತ್ತೆ ಅಂತ. ಸೊ ಇವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ಪೊಲೀಸ್ ಇದ್ದರು, ಸ್ಟ್ರೈಟ್ ಹೋಗ್ಬೇಕಂತ. ಸೊ ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಓಕೆ, ಸೊ ನಾವು ಇವಾಗ ಚಿಕ್ಕಪೇಟೆಗೆ ಎಂಟ್ರ್ ಆಗಿದ್ದೀವಿ. ಇದು ಈ ಕಡೆ ಎಷ್ಟು ಚೆನ್ನಾಗಿದೆ ಅಂದರೆ ಯು ಫೀಲ್ ಲೈಕ್ ಓಕೆ ಬ್ಯಾಂಗ್ಳೂರಲ್ಲಿ ಇರ್ಬೋದು ಅಂತ. ಅಷ್ಟು ಖಾಲಿಯಾಗಿ ಎಷ್ಟು ಶಾಂತ ಆಯಿತು. ದಿಸ್ ಇಸ್ ದಟ್ ಅದರ್ ಸೈಡ್ ಆಫ್ ಬ್ಯಾಂಗ್ಳೂರ್. ಇಟ್ಸ್ ಟೂ ಗುಡ್. ಆಮೇಲೆ ಇಲ್ಲಿ ನೋಡಿ ಎಷ್ಟು ತರಕಾರಿಗಳು ಇಟ್ಟಿದ್ದಾರೆ. ಸೊ ನಾವು ಈ ಕಡೆ ಅದು ಸರ್ಕಲ್ ಒಂದು ಟೆಂಪಲ್ ಇದೆಯಲ್ಲ ಆ ಕಡೆಯಿಂದ ಎಂಟ್ರ್ ಆಗಿದ್ದೀವಿ. ಇಲ್ಲೆಲ್ಲ ತರಕಾರಿಗಳು, ಆಮೇಲೆ ಈ ಕಡೆ ಬುಕ್ಸ್ ಇದೆ. ಸೊ ನಮ್ಮದು ಚಿಕ್ಕಪೇಟೆ ಜೊತೆ ಚಿಟ್ಟು 1400 ಚಿಕ್ಕಪೇಟೆದು ಶಾಪಿಂಗ್ ಸ್ಟಾರ್ಟ್ ಆಯಿತು ಆಲ್ರೆಡಿ. ನಾವು ಒಂದು ಕಡೆ ಹೋಗ್ಬಿಟ್ಟು ಒಂದು ಸಾರಿ ತೊಗೊಂಡ್ವಿ. ಅಷ್ಟೇನು ಚೆನ್ನಾಗಿರಲಿಲ್ಲ. ಆ ಶಾಪ್ಕೀಪರ್ ತುಂಬ ಆ್ಯರೋಗೆಂಟ್ ಇದ್ದರು, ಬಿಸಾಕ್ತಾ ಇದ್ದರು. ಚೆನ್ನಾಗಿ ತುಂಬ ಇರ್ಬೇಕು ತಾನೆ, ಬಿಸಾಕ್ತಿದ್ರು. ಐ ಫೌಂಡ್ ಹಿಮ್ ಆ್ಯರೋಗೆಂಟ್. ಅದಕ್ಕೆ ನಾನು ಏನು ತೊಗೊಂಡಿಲ್ಲ. ಸೊ ಇವಾಗ ಇನ್ನೊಂದು ಪ್ಲೇಸಲ್ಲಿ ಅಕ್ಕ ಬ್ಲೌಸ್ ಪೀಸ್ ತೊಗೊಳ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಇದೆ ಬ್ಲೌಸ್ ಪೀಸ್ ತೊಗೊತಿದ್ದಾರೆ ಅವರು. ಇವಾಗ ಅದರಿಂದ ನೆಕ್ಸ್ಟ್ ಬೇರೆ ಶಾಪ್ ಹೋಗ್ತು. ಸಾರೀಸೆಲ್ಲ ಚೆನ್ನಾಗಿದೆ, ತೊಗೋಬೇಕು ಅಂತ ಅನಿಸುತ್ತೆ. ಬಟ್ ತೊಗೊಳ್ತಿಲ್ಲ ನೆಕ್ಸ್ಟ್ ಟೈಮ್. ಇಲ್ಲೆಲ್ಲ ಇಂಥದ್ದು ಪ್ಲೇಟ್ಸ್ ಎಲ್ಲ ಇದೆ. ಸೊ ಅಕ್ಕ ನೋಡ್ತಾ ಇದ್ದಾರೆ. ನಿಮಗೆ ತೋರಿಸ್ಬೇಕಾದ್ರೆ ಕಡಿಮೆ ಬಜೆಟ್ ಅದು ಮೇಲೆ ತೋರಿಸ್ಬೇಕು. ಕೆಳಗಡೆ ಕಡಿಮೆ ಮಾಡಿ ಅಲ್ಲ. ಚೆನ್ನಾಗಿದಲ್ಲ ಇದು. ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಚಿಕ್ಕಪೇಟೆ ಇದಕ್ಕೆ 70 ರೂಪೀಸ್ ಅಂತೆ. ಸೊ ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ನೀವು ತಿನ್ನಿ. ನಾವು ನೈಟಿ ಶಾಪಿಂಗ್ ಬಂದ್ವಿ. ಕೆಲವೊಂದು ನೈಟಿ ತೊಗೊಂಡಿದ್ದೀವಿ. ನಮ್ಮಮ್ಮನಿಗೆ ನೈಟಿ ನೋಡಿ. ನಮ್ಮ ಶಾಪಿಂಗ್ ಬಂದು ಶಾಪಿಂಗ್ ಬ್ಯಾಗ್, ಥರ್ಡ್ ಶಾಪಿಂಗ್ ಬ್ಯಾಗ್. ಇಲ್ಲಿನೂ ಇದೆ ಅಲ್ಲ. ಶಾಪಿಂಗ್ ನಡೀತಾ ಇದೆ, ಇನ್ನೂ ಮುಗಿದಿಲ್ಲ. ನಿನ್ಗೇನು ತಗೋಬೇಕು? ವಾಟ್ ಯು ವಾಂಟ್ ಟು ಟೇಕ್? ಯು ವಾಂಟ್ ಅ ಸಾರಿ? ನಿನ್ನ ಸೈಜ್ ಸಾರಿ. ಶಿ ವಾಂಟ್ಸ್ ಹರ್ ಸೈಜ್ ಸಾರಿ. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ಕಲರ್ ಕಾಂಬಿನೇಷನ್ ತೋರಿಸ್ತಾರೆ, ಅದು ತೋರಿಸಿ. ಎಷ್ಟು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದೂ ಓಕೆ ಕಲರ್. ಐ ಥಿಂಕ್ ಅದು ಸೀನ್ ಬಟ್ ಇದು ಚೆನ್ನಾಗಿದೆ. ಇವಾಗ ನಮ್ಮ ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗಿದ ಮೇಲೆ ಇವಾಗ ಹೊಟ್ಟೆ ಪೂಜೆ. ಸೊ ಅದಕ್ಕೆ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಫುಲ್. ಎಲ್ಲರ ಕೈಯಲ್ಲಿ ಒಂದೊಂದು ಶಾಪಿಂಗ್ ಬ್ಯಾಗ್ ಇತ್ತು. ಇಲ್ಲಿ ತೋರಿಸ್ತೀನಿ. ಈ ಅಕ್ಕನ ಕೈ ಹತ್ರ 2-3 ಇದೆ, ನನ್ನ ಕೈ ಹತ್ರ ಒಂದಿದೆ, ಬಜ್ಜು ಕೈಯಲ್ಲಿ ಒಂದಿದೆ, ಚಿಟ್ಟು ಕೈಯಲ್ಲಿ ಏನಿದೆ? ನಥಿಂಗ್. ಅವರು ಹೊಟ್ಟೆ ಹಸಿವಿದೆ. ಇವಾಗ ಊಟ ಮಾಡಿಬಿಟ್ಟು ಏನು ಪ್ಲ್ಯಾನ್ಸ್? ಮಂತ್ರಿ ಮಾಲ್ ಕಾರ್ ಪಾರ್ಕ್ ಮಾಡಿದ್ಯಾ? ಅದು ಎಲ್ಲಿ? ಫ್ರೀಡಮ್ ಪಾರ್ಕ್ ಫ್ರೀಡಮ್ ಪಾರ್ಕ್ ಮಂತ್ರಿ ಮಾಲ್. ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಿರರ್ ಇದೆ, ಎಷ್ಟು ಚೆನ್ನಾಗಿದೆ. ಆಮೇಲೆ
बड़े बड़े देशों में छोटी छोटी गलतियां होता रहता है. ಮಮ್ಮಿ ನೋಡು ನಂಗೆ ಕಾಣಿಸುತ್ತೆ ಎಲೆಕ್ಟ್ರಿಕ್ ಟ್ರಾನ್ಸ್ಪರೆಂಟ್ ಲಿಫ್ಟ್. ಸೆಕೆಂಡ್ ಫ್ಲೋರ್ Have come to Andhra tables. So this is the menu. in this restaurant. Let's see what we'll have. ನಿಜ ಇವರು ಡೆಫಿನೇಷನ್ ಫ್ರೈ ಅಂದರೆ ಯಪ್ಪ ನಾವು ಆ್ಯಕ್ಚುಲಿ ಫ್ರೈ ಕೇಳಿದ್ದು ಚಿಕನ್ ಫ್ರೈ ಅಂತ. ಸೊ ಚಿಕನ್ ಫ್ರೈ ಅಂದರೆ ಹಿಂಗಂತೆ. ಸೊ ವಿ ವಾಂಟೆಡ್ ಅ ಚಿಕನ್ ಕಬಾಬ್ ಫ್ರೈ ತಗೊಳ ಏನೋ ಸೊ ವಿಯರ್ಡ್ ಅಂದ್ರೆ English first, second chapter first question answer. ಬಿರಿಯಾನಿ ಓಕೆನೆ. ಏ ಸರಿಯಾಗಿ ನಿಂತ್ಕೊಳ್ಳ ಇಲ್ಲಿ ನೋಡಿ ಫೋಟೋ ಸೆಷನ್ ಆಗ್ತಾಯಿದೆ. ನಮ್ಮದು ಊಟ ಆಯಿತು. ಊಟ ವಾಸ್ ಓಕೆ ನಮ್ಗೆ ಇಷ್ಟ ಆಗಿಲ್ಲ. ಮೇ ಬಿ ಆಂಧ್ರದವ್ರಿಗೆ ಇಷ್ಟ ಆಗುತ್ತೇನೋ ಬಿಕಾಸ್ ಎಲ್ಲ ಫ್ರೈನ ಗ್ರೇವಿ ಥರ ಕೊಡ್ತಾಯಿದ್ರು. ಸೊ that's the reason we didn't like it. Even the biryani was okay only. But setup was good. Yeah, the setup was really great. We liked the way the building was, the infrastructure was. And it was But then good. the food was the full. only the disappointment there. The Okay. disappointment is Okay, if you like Andhra food, then I think I would suggest you to go to Andhra table in Andhra chutney. Chickpet. And next ಸೊ ಇವಾಗ ಊಟ ಆಯ್ತಲ್ಲ, ಊಟ ಆದಮೇಲೆ ಇವಾಗ ಇಲ್ಲಿ ಫ್ರೀಡಮ್ ಪಾರ್ಕ್ ಅಂತ ಒಂದಿದೆ. ಸೊ ಅಲ್ಲಿಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಅದೇನು ಅಲ್ಲೇನಿದೆ ಪಾರ್ಕಲ್ಲಿ? freedom fighters. Just about freedom fighters. ಫ್ರೀಡಮ್ ಫೈಟರ್ಸ್ ಬಗ್ಗೆ ಎಲ್ಲ ಇದೆ ಅಂತೆ. When we go there. ಸೊ ಅದಕ್ಕೆ ನಾನು ಯಾವತ್ತೂ ಹೋಗಿಲ್ಲ ಫ್ರೀಡಮ್ ಪಾರ್ಕಿಗೆ. ಸೊ ಲೆಟ್ಸ್ ಸಿ ಹೌ ದ ಫ್ರೀಡಮ್ ಪಾರ್ಕ್ ಇಸ್. Let's go. Let's go. Mommy. ಇವಾಗ ನಾವು ಫ್ರೀಡಮ್ ಪಾರ್ಕಿಗೆ ಬಂದಿದ್ದೀವಿ. ಇನ್ನೊಂದು ಗ್ರೌಂಡ್ ಇದೆ, ಇಲ್ಲಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ಇವಾಗ ಎಂಟ್ರ್ ಆಗ್ತೀವಿ ನೋಡಿ. ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಸೊ ನೋಡೋಣ ಏನು ಅಂತ ಅದು ಇರಿ. ಸೊ ಅಲ್ಲಿ ಆ್ಯಕ್ಚುಲಿ ಪ್ರೊಟೆಸ್ಟ್ ನಡೀತಾ ಇದೆ, ಸೋನಮ್ ವಾಂಗ್ಚುಕ್ ಅಂತಾನೆ. ಸೊ ತುಂಬ ಜನ ಸೇರಿದ್ರು ಅಲ್ಲಿ. ಆಮೇಲೆ ಚೆನ್ನಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ನೋಡಿದ್ವಿ ಏನು ನಡೀತಾ ಇತ್ತು ಅಂತ. ಸೊ ಇವಾಗ ಒಂದು ಪ್ಲೇಸ್ ಬಂದಿದ್ದೀವಿ. ಚೆನ್ನಾಗಿದೆ ನೋಡಿ, ಇಲ್ಲಿ ಆರ್ಕಿಟೆಕ್ಟ್ನು ಚೆನ್ನಾಗಿದೆ. ಬೇಡ ಶೋ ಇಟ್ಟಿವಿ. ಜೈಲ್ ಚಿಟ್ಟು ಜೈಲ್ಗೆ ಹೋಗ್ತಿದ್ದಾಳೆ. ಸೆಂಟ್ರಲ್ ಪ್ರಿಸನ್ಗೆ ಬಂದಿದ್ದೀವಿ ನೋಡಿ. ನೋಡಿ ನಮ್ಮ ಬಾವ ಇಲ್ಲಿ ಜೈಲಿಂದ ಹೊರಗೆ ಎಲ್ಲರೂ ಕ್ಲಾಸ್ ಹೊಡೀರಿ. ಅವಳ ಮಗಳು ಕರ್ಕೊಂಡು ಬನ್ನಿ. ಎಲ್ಲರೂ ಜೈಲ್ದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಗಂಡನು ಜೈಲ್ಗೆ ಹೋಗಿದ್ದಾರೆ. ಸೊ ವೆಯ್ಟ್ ಮಾಡೋಣ. ಬೇಡ ಬರ್ತೀನಿ ಸೈಡ್. ಹೇಗಿತ್ತು ಜೈಲ್ ಎಕ್ಸ್ಪೀರಿಯನ್ಸ್? ನಡ್ಕೊಂಡು ಬರ್ತಿದ್ದೆ. ಓವರ್ ಆಕ್ಟಿಂಗ್. ಬಾ ಓಪನ್. ಸ್ವಲ್ಪ ಆಕ್ಟಿಂಗ್ ಮಾಡಬೇಕು. ಓಕೆ ಇವಾಗ ಪೊಲೀಸ್ ನಿಂತಿದ್ದಾರೆ. ಹೇಗಿತ್ತು ನಿಮ್ಮ ಜೈಲ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. 2 ಸೆಕೆಂಡ್ ಜೈಲ್ದು ಎಕ್ಸ್ಪೀರಿಯನ್ಸ್ ತಗೊಂಡ್ವಿ. ಜೈಲ್ ಲುಕ್ಸ್ ಲೈಕ್, ಐ ಥಿಂಕ್ ಇದು ಡೆಮಾಲಿಶ್ಡ್ ಜೈಲ್. ಮನೇನೂ ಇದೆ ಇಲ್ಲೊಂದು. ಅಲ್ಲ ಮಮ್ಮಿ ನಾನು ರಿಯಲ್ ಜೈಲ್ ಹೋಗಿದ್ದೀನಿ. ಕಾಣ್ತಿದೆ. ಮಮ್ಮಿ ನಾನು ರಿಯಲ್ ಜೈಲ್ ಹೋಗಿದ್ದೀನಿ. ಹೌದಾ? ನೀವು ರಿಯಲ್ ಜೈಲ್ಗೆ ಹೋಗಿದ್ದಾ? ಯಾವಾಗ? ಅಜ್ಜನ ಫ್ರೆಂಡ್ದವರು ಜೈಲ್ ಆಫೀಸರ್. ಸೊ ನಮ್ಮ ಟೂರಿಗೆ ಕರ್ಕೊಂಡು ಹೋಗಿದ್ರು. ಹೌದಾ, ಸರಿ. ನಿಂಗೆ ಹರ್ಬಲ್ ಆಗ್ತಾರೆ ಇಂಟ್ರೊಡ್ಯೂಸ್ ಮಾಡಿದ್ದು ಅವ್ರ ಜೈಲ್ ಆಫೀಸರ್. ಹೌದಾ? ಇದು ಪ್ಯಾರಲಲ್ ವಾಲ್ ಅಂತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಎಷ್ಟು ದೊಡ್ಡ ವಾಲ್ ಇದು ವಾಲ್ನೇ ಚೆನ್ನಾಗಿದಲ್ಲ.
ಎಷ್ಟು ದೊಡ್ಡದಿದೆ. ಮಾಡಿದೆ ಜೈಲಪ್ಪ, ಕಂಪೌಂಡ್ ಅಲ್ಲ ಮನೆಯದು. ಏಯ್ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಗೆ ಬಂದು 5-6 ಇಯರ್ಸ್ ಆಯಿತು. ಬಟ್ ಈ ಪ್ಲೇಸ್ಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಅದೂ ನಮ್ಮ ಚಿಟ್ಟು ಹೇಳಿದ್ದಕ್ಕೆ ನಾವು ಇಲ್ಲಿ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಅಲ್ಲಿ ನಾವು ಜೈಲಿಗೆ ಹೋಗಿದ್ವಿ. ಆಮೇಲೆ ಇವಳೆ ಚಿಟ್ಟು ಜೈಲಿಗೆ ಹೋಗಿದ್ವಿ, ಜೈಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಆಮೇಲೆ ಇಲ್ಲಿ ದೊಡ್ಡ ದೊಡ್ಡ ವಾಲ್ಸ್ ಇದೆ. ಆಮೇಲೆ ಪ್ಲೇಸು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮಕ್ಕಳು ಬರ್ತಾರೆ ಆಟ ಆಡಲಿಕ್ಕೆ. ಐ ಥಿಂಕ್ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾನೂ ಇದೆ ಅಲ್ಲ ಚಿಟ್ಟು? ಹಾಂ, ಗಾರ್ಡನ್, ಕಿಡ್ಸ್ ಪ್ಲೇ ಏರಿಯಾ, ಆಮೇಲೆ ತುಂಬ ಒನ್ ಟೈಪ್ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ. ನೋಡಿ ಎಲ್ಲ ಕಡೆ ಒಂದೊಂದು ಸ್ಟ್ಯಾಚೂಸ್ ಇದೆ. ಸೊ ಇಟ್ಸ್ ಅ ನೈಸ್ ಪ್ಲೇಸ್ ಟು ಕಮ್ ಬೈ. ನಿಮಗೆ ಬೆಂಗಳೂರಲ್ಲಿ ಕೂತು ಬೋರ್ ಆಗಿದ್ರೆ ಯು ಕ್ಯಾನ್ ಕಮ್ ಟು ಫ್ರೀಡಮ್ ಪಾರ್ಕ್ ಆ್ಯಂಡ್ ಹ್ಯಾವ್ ಫನ್ ವಿತ್ ಯೋರ್ ಫ್ಯಾಮಿಲಿ. ಚೆನ್ನಾಗಿದೆ. ನನ್ನ ಟವರ್ ಇದೆ, ಶೇಕ್ ಮಾಡ್ಕೊಳ್ಳೋಣ. ಎಲ್ಲಿದೆ? ಟಾನ್ 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 ಟಾನ್. ಎಂತ ಹೇಳಿದ್ ನೀವು? ಜೈಲಲ್ಲ, ಪಿಕ್ನಿಕ್ ಸ್ಪಾಟ್. ಇದು ಜೈಲ್ನ ಪಿಕ್ನಿಕ್ ಸ್ಪಾಟ್ ಥರ ಮಾಡಿದ್ದಾರೆ ನೋಡಿ. ಬಟ್ ಯೂಟಿಲೈಸ್ ಮಾಡಿದ್ದಾರೆ ಏನೋ ಒಂದು ಚೆನ್ನಾಗಿದೆ ನೋಡಿ. ಇಲ್ಲಿ ಮಕ್ಕಳು ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಎಕ್ಸಸೈಸ್ ಗ್ರೌಂಡು ಇದೆ. ಬನ್ನಿ ಅಜ್ಜಿಗಳು ಎಕ್ಸರ್ಸೈಸ್ ಮಾಡಿ ಗ್ರ್ಯಾಂಡ್ ಮದರ್. ಅಲ್ಲಿ ಏನು ಕಾಣ್ತಾ ಇದೆ, ಬನ್ನಿ ಹೋಗಿ. ಓ ಇದೇನು? ಐ ಥಾಟ್ ದೇರ್ ಇಸ್ ಸಮಥಿಂಗ್ ಬಟ್ ದೇರ್ ಇಸ್ ನಥಿಂಗ್. ಇಲ್ಲ ಆ ಕಡೆ ನೋಡಿ. ಅಲ್ಲಿ ನೋಡಿ ನಾಯಿ ಹೇಗೆ ಕೂತಿದೆ, ಎಷ್ಟು ಚೆನ್ನಾಗಿ ಕೂತಿದ್ದಾನೆ. Look at the jungle there. Jungle is so pretty. ತೆಗೆದ್ಬಿಟ್ಟು ಪಾರ್ಕ್ ಮಾಡಿದ್ದಾರೆ. ಬಟ್ ಪಾರ್ಕ್ ಫ್ರೀ ಎಂಟ್ರಿನೇ ಅಲ್ಲ, ಏನು ಎಂಟ್ರಿ ಫೀಸ್ ಏನೂ ಇಲ್ಲ. ಎಂಟ್ರಿ ಫೀಸ್ ಇಡೋದಕ್ಕೆ ಇಲ್ಲೇ ಹಾಗೇನೆ ವೇಸ್ಟ್ ಆಗಿದ್ದು ಈ ಪ್ಲೇಸ್. ಇಲ್ಲಿ ಬೆಡ್ ಥರ ಇದೆ. ಬಟ್ ಜೈಲವ್ರಿಗೆ ಯಾರಿಗೂ ಅಂತ ಗೊತ್ತಿಲ್ಲ. ಬಟ್ ನೋಡಿ ಅಲ್ಲಿ ಇಬ್ಬರು ಅಂಕಲ್ನವರು ಫೀಲ್ ತಗೊಳ್ತಾ ಇದ್ದಾರೆ ಅಂಡರ್ ದಿ ಸ್ಕೈ ಮೇಲಿಗೆ ಬಿಟ್ಟು. ಇದು ನೋಡಿ ಆನಕೊಂಡ ಥರ ಕಾಣುತ್ತಲ್ಲ. ದೇವರಕೊಂಡವರನ್ನ ಆನಕೊಂಡ. ಏನೇನು? ದೇವರಕೊಂಡವರನ್ನ ಆನಕೊಂಡ. ದೇವರಕೊಂಡ ಅಣ್ಣ ಆನಕೊಂಡ. ಆ್ಯಕ್ಚುಲಿ ಮೈ ಹಸ್ಬೆಂಡ್ ಇಸ್ ವೆರಿ ಕಾಮಿಡಿ. ಬಟ್ ದ ಮೂಮೆಂಟಲ್ಲಿ ಕ್ಯಾಮರಾ ಬಂದ ತಕ್ಷಣ ಅವ್ರು ಒಂದು ಸ್ವಲ್ಪ ಡೈಲಾಗ್, ಒಂದು ಸ್ವಲ್ಪ ಮಾತಾಡೋದಲ್ಲಿ ಹೆಸಿಟೆಂಟ್ ಆಗ್ತಾರೆ. ಬಟ್ ಹಿ ಗಿವ್ಸ್ ರಿಯಲಿ ಗುಡ್ ಡೈಲಾಗ್ಸ್. I'll show it sometime when he doesn't know that the camera is on. I'll make sure to record. ಇವಾಗ ಪಾರ್ಕ್ ಸುತ್ತಾಡಿ ಆಯಿತು. ಇವಾಗ ಮನೆ ಪಾರ್ಕ್ ಹೋಗಬೇಕು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ ನಾವು. ಎಂತಂತ? ಮಾಲ್ ಪಾರ್ಕ್ ಇರುತ್ತೆ. ಮಾಲ್? ನೋ ಮಾಲ್. ಟುಮಾರೋ ಯು ಹ್ಯಾವ್ ಸ್ಕೂಲ್, ಐ ಹ್ಯಾವ್ ಆಫೀಸ್. ಸೊ ನೋ ಗೋಯಿಂಗ್ ಎನಿವೇರ್. ಅವಳಿಗೆ ಇವಾಗ ಮಾಲ್ಗೆ ಹೋಗ್ಬೇಕಂತೆ. ಬಟ್ ಮಾಲ್ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮನೆಗೆ ಅಂತ ಹೇಳ್ತಾ ಇದ್ದೀವಿ. ಹಾಫ್ ಮಾಲ್ ಹೆಂಗೆ ತಿರ್ಗೋದು? ಹಾಫ್ ಮಾಲ್ ತಿರ್ಗಕ್ಕಾಗುತ್ತಾ? ಅಂದರೆ see, the moment you enter into mall you will get distracted anyway, especially you Chittumma. Distracted. You should also So get I don't get distracted. Then let's go. No, I don't. I'm talking about you. I will also not. You will get distracted. No, I will not. Pakka, I will not get distracted. I don't think so. We'll be going. Maybe it's already late, na? No, what's the time now? What's the time? I don't know. Just see for What's the time? It's already 5:30 in the evening. So if we go to mall, it will be too late, no? How come? Then we have to go all the way to Whitefield. No, we'll just go near any mall. Any mall. Let's see. Any mall here. ಓಕೆ, ಸೊ ನಾವು ವಾಪಸ್ ಬಂದುಬಿಟ್ವಿ ಮೆಟ್ರೋದಿಂದ ನಮ್ಮದು ಸ್ಟೇಷನ್ಗೆ. ಸೊ
ನಮಗೆ ಕಾಫಿ ಕುಡಿಬೇಕು ಅಂತ ಅನಿಸಿತ್ತು. ಸೊ ಇಂದಿರಾನಗರಲ್ಲಿ ಸ್ಟಾಪ್ ಮಾಡಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ನಾವು ಬೇನಗನಹಳ್ಳಿಯಿಂದ ಈ ಕಡೆ ಬಂದುಬಿಟ್ವಿ ನಮ್ಮ ಮನೆ ಸೈಡ್. ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಮೋರ್ಗೆ ಹೋಗಬೇಕು, ಒಂದು ಸ್ವಲ್ಪ ಕೆಲಸ ಆಯ್ತು, ಅದರಿಂದ ನಾವು ಮನೆಗೆ ಹೋಗ್ತೀವಿ. ಹಾಯ್ ಎಲ್ರಿಗೂ. ಸೊ ನಾವು ವಾಪಸ್ ಮನೆಗೆ ಬಂದ್ವಿ. ನಮಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಮೂರಲ್ಲಿ. ಸೊ ಮೂರಲ್ಲಿ ಹಾಗೆ ಒಂದು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ಜೋರಾಗಿ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ಇಲ್ಲೊಂದು ಹತ್ತಿರದಲ್ಲಿ ಅಕ್ಷತಾ ನಾಟಿ ಕೋಳಿ ರೆಸ್ಟೋರೆಂಟ್, ಏನೋ ಅಕ್ಷತಾ ಅಂತ ಒಂದು, ನನಗೆ ಆ್ಯಕ್ಚುಲಿ ಮುದ್ದೆ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಸೊ ಅದಕ್ಕೆ ಇಲ್ಲೊಂದು ಅಕ್ಷತಾ ಅಂತ ಒಂದು ರೆಸ್ಟೋರೆಂಟ್ ಐತೆ. ಸೊ ಅಲ್ಲಿಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿಬಿಟ್ಟು ಅಲ್ಲಿ ನಾನು ಮುದ್ದೆ ಮತ್ತು ಮಟನ್ ಗ್ರೇವಿ ತೊಗೊಂಡೆ, ಅವರು ಎಗ್ ಫ್ರೈಡ್ ರೈಸ್ ಆಮೇಲೆ ಲಾಲಿಪಾಪ್ ತೊಗೊಂಡ್ರು. ಸೊ ಇದನ್ನು ತಿನ್ಕೊಂಡು ನಾವು ನಮ್ಮದೊಂದು ಸ್ಟ್ರೀಟ್ ಇದಲ್ಲ, ಸೊ ಅಲ್ಲಿ ಸ್ಟ್ರೀಟಲ್ಲಿ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ವಾಪಸ್ ಬಂದ್ವಿ ಮನೆಗೆ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.